ಜಾಹ್ನವಿ ಅಲ್ಲೇ ನಿಂತ್ಕೋ. ಯಾಕೆ ಮಾಲ್ತಿ? ಅತ್ತೆ, ಜಾನ್ವಿ ಕೋರ್ಟ್ಗೆ ಹೋಗ್ಬೇಕಾದ್ರೆ ಮತ್ತೆ ಈ ಮನೆಗೆ ವಾಪಸ್ ಬರಲ್ಲ ಅಂತ ಹೇಳಿದ್ಲಲ್ಲ, ಮತ್ತ್ಯಾಕೆ ವಾಪಸ್ ಬಂದೆ ಅಂತ ದಬಾಯಿಸ ಕೇಳ್ತಿರ್ಬೇಕು ಮಾಲ್ತಕ್ಕ, ಅಲ್ವಾ ಮಾಲ್ತಕ್ಕ? ಏನಂತ ಸುಮ್ಮನೆ ಇದೆ. ನನ್ನ ಮಗನ ಮತ್ತೆ ಮನೆಗೆ ವಾಪಸ್ ಕರ್ಕೊಂಡು ಬಂದವಳು ಇವಳು. ಇವಳನ್ನ ಹಾಗೆ ಕರ್ಕೊಳಕ್ಕಾಗತ್ತಾ? ಹೇ ಬಸ್ಸು, ಬೇಗ ತಗೊಂಬಾರೆ. ಶ್ರೀ, ಈಗಲಾದ್ರೂ ನನ್ನ ಸೊಸೆ ಪಕ್ಕದಲ್ಲಿ ಬಂದು ನಿಂತ್ಕೋತೀಯಪ್ಪ? ಸರಿ ಅದು. ಏನು ಇದು ಇಷ್ಟು ದೂರ ನಿಂತ್ಕೋತಿದ್ಯಾ? ಹತ್ರ ಬಾ. ನೀನೇನಮ್ಮ ಹೊಸದಾಗಿ ಮದುವೆ ಆಗಿರೋ ಥರ ನಾಚ್ಕೋತಿದ್ಯಾ? ಕೊಡಿ ನಿನ್ನ ಕೈನ, ಕೊಡ. ಅಕ್ಕ, ನೀವು ಶುರು ಮಾಡಿ. ಜಾನ್ವಿ, ಸೇರೊದ್ದು ಬಲಗಾಲಿಟ್ಟು ಒಳಗೆ ನಡಿ. ಇದೆಲ್ಲ ಯಾಕಜ್ಜಿ? ನಾನೇನು ಹೊಸದಾಗಿ ಮನೆಗೆ ಬರ್ತಿದ್ದೀನ? ಒಂದು ರೀತಿ ಹಾಗೆ ಅನ್ಕೋ. ಹೌದು ಜಾನ್ವಿ, ಮೊದಲನೇ ಸಲ ನೀನು ಮನೆಗೆ ಬಂದಾಗ ಶ್ರೀಗೋಸ್ಕರನೇ ನನ್ನ ಒಳಗೆ ಕರ್ಕೊಂಡಿದ್ವಿ. ಜಾನ್ವಿ, ಆದ್ರೆ ಇವತ್ತು ನೀನು ನಮ್ಮ ಮನೆ ಸೊಸೆ ಅಂತ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದೀವಿ. ಇವತ್ತು ನೀನು ಎಲ್ರಿಗೂ ಬೇಕಾಗಿರೋ ಮುದ್ದು ಮನಸ್ಸಿನ ಜಾನ್ವಿಯಾಗಿ ಮನೆಗೆ ಬರ್ತಿದ್ಯಾ. ನೀನು ಮಾತು ಕೊಟ್ಟ ಹಾಗೆ 1 ತಿಂಗಳಲ್ಲಿ ನಮ್ಮ ಮಗನ ನಮ್ಮ ಮುಂದೆ ನಿಲ್ಸಿದ ಜಾಣೆ ನೀನು. ಅದಕ್ಕೆ ಸೇರ್ವದ್ದು ಬಲಗಾಲಿಟ್ಟು ಒಳಗೆ ಬಾ. ನಿಮ್ಮಿಬ್ಬರ ಸಂಬಂಧದ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಪ್ಪ. ದೇವರ ದಯದಿಂದ ನೀವಿಬ್ರು ಯಾವಾಗಲೂ ಹೀಗೆ ಇರಿ. ಲಲಿತಾ, ಇವಾಗ ಇಬ್ಬರಿದ್ದಾರೆ, ಆದಷ್ಟು ಬೇಗ 3 ಆಗಲಿ ಅಂತ ಆಶೀರ್ವಾದ ಮಾಡೋ. ಹೌದೌದು, ಜೂನಿಯರ್ ಜಾನ್ವಿನೋ ಜೂನಿಯರ್ ಶ್ರೀನೋ ಆದಷ್ಟು ಬೇಗ ಕೊಟ್ರೆ ನಿಮ್ಗಳು ಸೇಫು. ನಂದು ಅದೇ ಮಾತು, 1 ವರ್ಷ ತುಂಬೋದ್ರೊಳಗೆ ನನ್ನ ಕೈಗೆ ಒಂದು ಮೊಮ್ಮಗು ಕೊಟ್ಬಿಡು. ಮೊಮ್ಮಗು ಅಲ್ಲ, ಮರಿ ಮೊಮ್ಮಗು ಅಂತ ಹೇಳಿ. ಹೌದೌದು, ಸರಿ ಸರಿ. ಮರಿ ಮೊಮ್ಮಗು ಆದ ತಕ್ಷಣ ಅತ್ತೆಗೆ ಕಂಕಾಭಿಷೇಕ. ನಾನಂತೂ ಇವತ್ತೇ ಒಂದು ಬೆಳ್ಳಿ ತೊಟ್ಲಿಗೆ ಆರ್ಡರ್ ಮಾಡ್ಬಿಡ್ತೀನಿ. ನಾನೇನ್ ಮಾಡ್ತೀನಿ ಗೊತ್ತಾ, ಬಣ್ಣದ ಮುಳ್ಳನ್ ತಗೊಂಡ್ಬಂದು ಸ್ವೆಟರು, ಸಾಕ್ಸು, ಗುಲಾಬಿ ಎಲ್ಲ ಬೇಗ ಹೊಲಿಸ್ಬಿಡ್ತೀನಿ. ನಾನಂತೂ ಜಾಹ್ನವಿಗೆ ಏನೇನು ಲೇಹ ಬೇಕೋ, ಅಂಟ್ನುಂಡಿ ಎಲ್ಲ ತಿಂಡಿ ತಿನಿಸು ಮಾಡ್ಬಿಡ್ತೀನಿ. ತಾಯಿ ಹೊಟ್ಟೆಲಿರ್ಬೇಕಾದ್ರೆ ತಾಯಿ ಹತ್ರ ಯಾರು ಏನೇ ಮಾತಾಡಿದ್ರು ಮಗು ಅರ್ಥ ಮಾಡ್ಕೊಳತ್ತಂತೆ. ಅದಕ್ಕೆ ಜಾಹ್ನವಿ ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಅವ್ಳಿಗೆ ಯಾವ್ದೇ ಕಥೆ ಪುರಾಣಗಳು ಓದಿರ್ಬೇಕು ಅದನ್ನೆಲ್ಲ ಈಗಲೇ ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮಗುನ ನಮ್ ಕೈ ಕೊಟ್ಬಿಡು, ಉಳಿದಿರೋ ಜವಾಬ್ದಾರಿ ನಾವು ವಹಿಸ್ಕೋತೀವಿ ಅಲ್ವಾ? ಯಾಕೆ ಜಾನ್ವಿ ಸುಮ್ಮನೆ ಇದೆಯಾ? ಲಲಿತಾ, ಏನ್ ಮಾತು ಅಂತ ಕೇಳ್ತೀಯ? ಅವಳು ನಾಚ್ಕೋತಾ ಇದ್ದಾಳೆ, ಗೊತ್ತಾಗಲ್ವಾ ನಿಮಗೆ? ಮೌನಂ ಸಮ್ಮತಿ ಲಕ್ಷಣಂ ಅಂತ. ಯಾಕೋ ಕಂತ? ಇಷ್ಟು ದಿನ ನಾನು ಇಷ್ಟೊಂದು ಪ್ರೀತಿ ಸಂಬಂಧರನ್ನ ಬಿಟ್ಟು ಅದೇಗಿದ್ದೆ ಅಂತ ಯೋಚನೆ ಮಾಡ್ತಿದ್ದೆ. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ಆದರೆ ಐ ಪ್ರಾಮಿಸ್ ಯು ಮಾಮ್ಸ್, ಇನ್ಯಾವತ್ತೂ ನನ್ನಿಂದ ಇಂಥ ತಪ್ಪಾಗಲ್ಲ. ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಲ್ಲ ಮಾಮ್ಸ್. ಹೌದು, ಬೇಬಿ ಮಮ್ಮಿ ಹೋದ್ರು, ಕಲಾ ಮಮ್ಮಿನೂ ತರಕಾರಿ ತಗೋತೀನಿ ಅಂತ ಮಧ್ಯದಲ್ಲಿ ಇಳಿದು ಹೋದ್ರು. ಬೇಬಿ ಮಮ್ಮಿಲಿ ಅದು ಶ್ರೀ ಅಕ್ಕ, ಬೇಬಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಆಗ್ಲೇ ಹೇಳಿದ್ಲು, ನೀನ್ ಮರ್ತ್ಬಿಟ್ಯಾ? ಹಾ ಹೌದು ಶ್ರೀ, ನೀನು ಆದಷ್ಟು ಬೇಗ ಮನೆಗೆ ಬರಲಿ ಅಂತ ದೇವ್ರ ಹತ್ರ ಹರಕೆ ಹೊತ್ತಿದ್ಲಂತೆ. ಅದನ್ನು ತೀಸ್ಕೊಂಬರ್ತೀನಿ ಅಂತ ಹೋದ್ಲು. ಹಾ, ನೀನು ಜಾಹ್ನವಿ ಕಾಂಪ್ರಮೈಸ್ ಆಗಿರೋ ವಿಷಯ ಕಲಾ ಅಕ್ಕ ಫೋನ್ ಮಾಡಿ ಹೇಳಿದ್ರಲ್ವಾ, ಫೋನ್ ಬಂದ ತಕ್ಷಣ ಬೇಬಿ ದೇವಸ್ಥಾನಕ್ಕೆ ಹೊಟ್ಬಿಟ್ಲು. ಏನು ನಿಂತ್ಕೊಂಡಿದ್ದೀರಾ? ಕೂತ್ಕೊಳ್ಳಿ, ಕಾಫಿ ಬರ್ಸ್ಕೊಂಬರ್ತೀನಿ, ಕೂತ್ಕೊಪ್ಪ. ಅಕ್ಕ, ನಾನು ಬರ್ತೀನಿ. ಅತ್ತೆ, ಜಾನ್ವಿ ಶ್ರೀ ಒಂದಾಗಿರೋ ಖುಷಿಲಿ ಕೊಬ್ಬರಿ ಮಿಠಾಯಿ ಮಾಡಿದ್ದೀನಿ, ತಿನ್ಸಿ ಅತ್ತೆ. ಅತ್ತೆ,
ಇನ್ಯಾವತ್ತೂ ಇವರಿಬ್ರು ಜೀವನದಲ್ಲಿ ಕಹಿ ಬರ್ದೇ ಇರ್ಲಿ ಅಂತ ಹರ್ಸಿ ತಿನ್ಸಿ. ಅಜ್ಜಿ ಫಸ್ಟ್ ಶ್ರೀ. ಓ ಇದಪ್ಪ ಗಂಡನ್ ಮೇಲೆ ಪ್ರೀತಿ ಅಂದ್ರೆ. ಥ್ಯಾಂಕ್ಸ್ ಅಜ್ಜಿ. ಇದು ಮೋಸ ಅತ್ತೆ. ಇದು ಏನಾಯ್ತಕ್ಕ? ಅವ್ರಿಬ್ರಿಗೆ ಮಾತ್ರ ತಿನ್ನಿಸ್ತೀರಾ ನಮ್ಗೆ? ಲಲಿತಕ್ಕ, ನೀವೇನ್ ಸಾಧಿಸ್ಕೊಂಡ್ ಬಂದಿದ್ದೀರಾ ಅಂತ ನಿಮಗೆ ಸ್ವೀಟ್ ತಿನ್ಸ್ಬೇಕು? ಹಾ, ಶ್ರೀ ಜಾನ್ವಿ ಒಂದಾಗೋದ್ರಲ್ಲಿ ನನ್ ಪಾಲು ತುಂಬಾ ಇದೆ. ಜಾನ್ವಿನ್ ಕಳ್ಕೊಂಡ್ಬಿಡ್ತಿದ್ದ ಅಂತ ಪೋಸ್ ಕಟ್ಕೊಂಡು ನಿಂತಿದ್ದ ಕೋರ್ಟ್ ಇಚ್ಚೆ ಅಲ್ವಾ ಅತ್ತೆ? ಇಲ್ಲಿ ಏನಾಗುತ್ತೋ ಆಗ್ಲಿ ಬಿಡು ಅಂತ ವೇದಾಂತ ಮಾತಾಡಿದ್ದೇನು. ಹೌದಜ್ಜಿ, ಕೌನ್ಸಿಲರ್ ಮುಂದೆ ಎಷ್ಟು ಆವಾಜ್ ಹಾಕ್ತಿದ್ರು ಗೊತ್ತಾ? ನಮ್ಮನ್ನೆಲ್ಲ ಬಿಟ್ಟೆ ಹೋಗ್ಬಿಡ್ತಾರೆ ಅನ್ನೋ ತರ ಪೋಸ್ ಕೊಡ್ತಿದ್ರು. ಏನೋ ಹೋಗ್ಲಿ ಪಾಪ ಅಂತ ಮನೆಗೆ ಬಂದ್ರು ಎಲ್ಲ ಸೇರಿ ರೇಗಿಸ್ತಾ ಇದ್ರಾ? ನಾ ಹೀಗೆ ಕೋಪ ಬರಿಸ್ತಾ ಇರಿ. ಆಮೇಲೆ ಏನು ಏನು ಮಾಡ್ತೀಯಾ? ಮತ್ತೆ ಮನೆ ಬಿಟ್ಟು ಹೊರಟೋಗ್ತಿದ್ರು.